ಹೇ ಕಾಂತಿ, ನಾನು ಎಷ್ಟು ರೀತಿಯಿಂದ ಹೇಳಿದರೂ ಮಗಳು ಒಂದೇ ಆಟವನ್ನು ಹಿಡಿದಿರುವ. ಹೇ ಕಾಂತ, ಕಾಂತಿ ಈಗಲೇ ಚಾರಕರನ್ನು ಕರೆಸಿ ಮನ್ಮಥನನ್ನು ಕರೆಸಿ ಲಗ್ನವನ್ನು ಮಾಡಿಕೊಡು. ಕಾಂತ ಮಹಾಗುಣವಂತ. ಈ ಮಾತಾಡುವುದಕ್ಕಾಗಿ ನನ್ನನ್ನು ಆಕೆ ಕಾಂತಿ, ನಿನ್ನನ್ನು ಅರಮನೆಯನ್ನು ಬಿಟ್ಟು ಆ ಕುಲಗೇಡಿ ಕೃಷ್ಣನ ಹೇಳುವುದಕ್ಕೆ ನಿನ್ನನ್ನು ಕಳಿಸಿಕೊಂಡನೇ ಹೇಗೆ? ಹೇ ಸುಂದರ, ಸುಂದರ, ಅಣ್ಣರನ್ನು ಲಗ್ನ ಮಾಡಿಕೊಳ್ಳುವರೆಂದು ಒಂದೇ ಆಟವನ್ನು ಸಾಧಿಸಿರುವಳು. ಆ ಮನ್ಮಥನೇ ಕೊಡುವುದು ಆದ ಕಾರಣ ಮಣ್ಣು ಆ ಮಗಳಿಗೆ ಬುದ್ಧಿಯ ಪೇಳಿ ನಿನ್ನ ಹಂತಪ್ಪರಕ್ಕೆ ತರಲು ಸಾಧ್ಯ. ಇಲ್ಲಿ ಯಾತಕ್ಕೆ ನಿಂತ? ಇಲ್ಲ, ಐದು ಪದವು ಅಮ್ಮ ನಂದಿನಿ, ಎನ್ನ ಪೂರ್ವದ ಜನ್ಮದ ಚರಿತ್ರೆಯನ್ನು ನಿನಗೆ ಗೊತ್ತಿಲ್ಲವೇ? ಹೌದು ಮಗಳೇ. ಹಾಗಾದರೆ ಹೇಳುವೆನು ಚೆನ್ನಾಗಿ. ಚೆನ್ನಾಗಿ ಮಗಳೇ. ಪ್ರೀತಾನೇ ಲಾಲಿಸೆ ನಿನ್ನ ನುಡಿಯ, ಪ್ರೀತಾನೇ ಕೇಳು ಎನ್ನಯ ಪ್ರೀತ ನುಡಿಯ. ಅಮ್ಮ ನಂದಿನಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಗಳೇ. ಪ್ರೀತಾನೇ ಲಾಲಿಸೆ ನಿನ್ನ ನುಡಿಯ, ಪ್ರೀತಾನೇ ಎನ್ನ ಪೂರ್ವದ ಜನ್ಮದ ಚರಿತೆಯನ್ನು ಹೇಳುವೆನು ಚೆನ್ನಾಗಿ. ಚೆನ್ನಾಗಿ ಹೇಳು ಮಗಳೇ. ಆಹೋ ಅಪ್ಪಯ್ಯ. ಅಮ್ಮ ನಂದಿನಿ, ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಬಲರಾಮನವರು ನನಗೆ ಮಾವನವರಾಗಿದ್ದರು. ಜನಕ, ಅಮ್ಮ ನಂದಿನಿ, ರುಕ್ಮಿಣಿ ಸತ್ಯಭಾಮಿಯರು ನನಗೆ ಹತ್ತೆಯವರಾಗಿದ್ದರು. ಮಗಳೇ, ಇದನ್ನು ತಿಳಿದು ಮನ್ಮಥನಿಗೆ ನನ್ನ ಲಗ್ನವನ್ನು ಮಾಡಿಕೊಳ್ಳು ಜನಕ. ಹೀಗಾದ್ರೆ ಮಾತ್ರ ನನ್ನ ಜನ್ಮ ಸಾರ್ಥಕ. ಎನ್ನ ಬಂಗಾರದ ಮುದ್ದು ಮಗಳೇ, ನಿನ್ನ ವಿಚಿತ್ರ ಚರಿತ್ರೆಯನ್ನು ಕೇಳಿ ಮಿತಿ ಇಲ್ಲದಂತೆ ಸಂತೋಷವಾಯಿತು. ಇಷ್ಟವಾರೇ ಅಮ್ಮಯ್ಯ ಎನ್ನ ತೊಡೆಯ ಮೇಲೆ ಕುಳಿತುಕೋ. ಇದವರೆಗೂ ನಿನ್ನ ಸುಜ್ಞಾನ ಎಂಬ ಹಕ್ಕಾರದಿಂದ ನಾನು ದೂಷಣೆಗೈದರು. ಅಮ್ಮ, ಎನ್ನ ಮಾತನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ನಿನ್ನ ಪೂರ್ವದ ಸಂಗತಿಯನ್ನು ತಿಳಿಯದೆ ಆ ದ್ರೌಪದಿಯನ್ನು ಬೇಯ್ದಿದ್ದು ದೊಡ್ಡ ತಪ್ಪಾಗಿತ್ತು. ಈಗ ನಾನು
ಹೇಳಿಕೊಂಡು ಬಾರಮ್ಮ ರತಿ ಹೋಗಲಿ ಜಾಗೃತಿ. ಅಪ್ಪಯ್ಯ ಅಮ್ಮ ನಂದಿನಿ ಹೇಳಿದ್ರಿ ಚೆನ್ನಾಗಿ ಹೇಳ ಮಗಳೇ. ಚೆನ್ನಾಗಿ ಹೇಳು ಮಗಳೇ. ಪಂಚಮುಖಗಳು ಪಂಚಭಾವವು ಪಂಚ ಶರೀರಗಳನ್ನು ಹೂಡಿ ಒಡೆಯುವಾಗ ಆ ಶಿವನ ತನ್ನ ಮೂರು ಕಣ್ಣಿಗೆ ಭಾವವನ್ನು ಬಿಟ್ಟನು. ಆಗ ತನ್ನ ಮೂರು ಕಣ್ಣನ್ನೇ ತೆರೆದು ತನ್ನ ಕಾಂತನಾದ ಮನ್ಮಥನನ್ನು ಭಾವವನ್ನು ಬಿಟ್ಟು ಭಸ್ಮ ಮಾಡಿದನು. ಆಹೋ ಕಾಪಯ ಅಮ್ಮ ಮಗ ರತಿದೇವಿ. ಆಗ ನಾನು ಶಿವನಲ್ಲಿ ಎನ್ನ ಪತಿ ಧಾನವನ್ನು ಬೇಡಿದೆನು. ಆಹೋ ಅಪ್ಪಯ್ಯ ಅಮ್ಮ ನಂದನೆ. ಆಗ ಆ ಶಿವನು ಏನು ಹೇಳಿದನೆಂದರೆ, ಅದು ಹೇಗಿರುವುದು ಮಗಳೇ? ನೋಡಮ್ಮ ರತಿದೇವಿ, ಶ್ರೀಕೃಷ್ಣನ ಹೊಟ್ಟೆಯಲ್ಲಿ ಮನ್ಮಥನು ಜನಿಸಿ ಬರುವನು. ಆಗ ನೀನು ರುಕ್ಮಿಣಿ ಹೊಟ್ಟೆಯಲ್ಲಿ ಜನಿಸಿ ಆಗ ನಿಮ್ಮಿಬ್ಬರಿಗೂ ಲಗ್ನವಾಗುವುದು ಎಂದು ಹೇಳಿ ಪರಶಿವನು ಮಾಯವಾದನು. ಆದ್ದರಿಂದಲೇ ಅಲ್ಲಿವರೆಗೆ ಇಲ್ಲಿಯೂ ತನಕ ಮನ್ಮಥನಿಗೋಸ್ಕರ ಕಾಯುತ್ತಲೇ ಬಂದೆ. ಈಗಲಾದರೂ ಎನ್ನ ಮಾತನ್ನು ಕೇಳಿ ಆ ದ್ರೌಪದಿಯನ್ನು ಕರೆಸಿ ಮನ್ಮಥನನ್ನು ಕರೆಸಿ ಎನ್ನನ್ನು ವಿವಾಹ ಮಾಡಿಕೊಡು. ಜನಕ ಜಗದಿಖ್ಯಾತಿ ಕಾಂತಿ ಕನಕ. ಎನ್ನ ಬಂಗಾರದ ವಿಷಯ ನಿನ್ನ ಪೂರ್ವದ ಜನ್ಮದ ವೃತ್ತಾಂತವನ್ನು ಕೇಳಿ ಮಿತಿಯಿಲ್ಲದೆ ಸಂತೋಷವಾಯಿತು. ಇನ್ನ ಏತಕ್ಕೆ ತಡ ಮೇಲೆ ಕೇತನನ್ನು ಕರೆಸಿ ಮಹಾವೈಭವದಿಂದ ಲಗ್ನ ಮಾಡಿಕೊಡುವನು. ಚಂದಿರವದನೇ ನಿನ್ನ ಮನದ ಯೋಚನೆ. ಆಹೋ ಅಪ್ಪಯ್ಯ, ಅಮ್ಮ ಮಗಳೇ, ನಿಮ್ಮ ಇಷ್ಟದಂತೆ ಆ ದ್ರೌಪದಿಯ ಬಳಿಗೆ ಹೋಗಿ ನಿನ್ನ ಬಳಿಗೆ ಕರೆದುಕೊಂಡು ಬಂದರು. ಸಂತೋಷದಿಂದ ಹೋಗಿ ಬಾ ಮಗಳೇ. ಈಗಲಾದರೂ ಮರ್ಯಾದೆಯನ್ನು ಕೊಟ್ಟು ಆಗಿಗೆ ಸಂತೋಷ ಪಡೆದು ಕಂಡಿಯಾದಂತಹ ಜಗದಿಖ್ಯಾತಿ ಕಾಂತಿ ಕನಕ. ಆಕೆ ಪುತ್ರಿಯಾದ ರತಿದೇವಿ ದೀರ್ಘದಿಂದ ಹೋಗಿ ಆ ತಾಯಿನನ್ನು ಪರಿಪರಿಯಿಂದ ಬೇಡಿಕೊಂಡು ಎನ್ನ ಸಭೆಗೆ ಕರೆಕೊಂಡು ಬಾ ಮಗಳೇ. ಈ ಕೆಲಸವು ಮಾಡಬೇಕು ನೀನು ಈಗಲೇ. ಅಮ್ಮ ಜನನಿ, ಯಾರು ನನಗೆ ಗುರ್ತಿವಲ್ಲ. ನಾವು ಆಲೆ ಬೇರೆ ಕಡೆ ಕಣ್ಣು ನೋಡಿಬಿಟ್ಟಿವಲ್ಲ. ಅಮ್ಮ ಜನನಿ, ಇತ್ತ ಕಡೆ ನೋಡು, ಒಂದು ಮಾತನಾಡು. ನನ್ನ ಕಡೆ ಒಂದು ಮಾತನಾಡಬಾರದೆ ಜನನಿ ಸೌಖ್ಯ ಪ್ರದಾಯಿನಿ. ಅಮ್ಮ ಮಗಳೇ, ಅಮ್ಮ ಜನನಿ, ನಿನ್ನಿನ ದಿವಸ ನಿಮ್ಮ ತಂದೆ ಹತ್ತಿರ ಬಂದು ನಿನ್ನನ್ನು ಮನ್ಮಥನಿಗೆ ಕೊಡು ಎಂದು ಕೇಳಿದರೆ ನಿಮ್ಮ ತಂದೆಯು ನನ್ನನ್ನು ಈ ತುಂಬಿದ ಸಭೆಯಲ್ಲಿ ಅವಮಾನಗೈದು ಪುರವನ್ನು ಬಿಟ್ಟು ದಬ್ಬಿದ್ದರು. ಮತ್ತು ನಿಮ್ಮ ಮುಖವನ್ನು ನೋಡಲಾರ ಮುಂದಕ್ಕೆ ಹೋಗುವಂತಳಾಗ ಮಾರತಿ. ಅಮ್ಮ
ಹೌದೇನು ಮಗಳೇ? ಆಕೆಗೆ ತುಂಬಿದ ಸಭೆಯಲ್ಲಿ ಮರ್ಯಾದೆಯನ್ನು ಕೊಟ್ಟು ಸಂತೋಷದಿಂದ ಕಳಿಸಿಕೊಡು. ಆಗ ಮನ್ಮಥನನ್ನು ಕರೆಸಿ ನನ್ನನ್ನು ಲಗ್ನವನ್ನು ಮಾಡು. ಖಂಡೆಯ ಜನಕ ಜಗದಿತ್ಯಾತಿ ಕಾಂತಕನಕ. ಅಮ್ಮ ದೃಪದರಂದನೆಯಾದ ದ್ರೌಪದಿ, ಎನ್ನನ್ನು ಕಾಪಾಡು ಕಾಪಾಡು, ಎನ್ನ ತಪ್ಪನ್ನು ಕ್ಷಮಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ಎನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ಭಾವಿಸು, ಸಮಾಧಾನ ವಹಿಸು, ಎನ್ನ ತಪ್ಪನ್ನು ಕ್ಷಮಿಸು. ಈ ಕೋ ಎನ್ನ ಹಿತದಿಂದ ಸುಂದರ ಕುವಾರಿಯಾದ ದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡುವೆನು. ಈ ಮಾತು ಮೊದಲೇ ಹೇಳಿದ್ದರೆ ಜಾಗೃತಿಯಿಂದ ನಿನ್ನ ಅಣ್ಣರಾದ ಕೃಷ್ಣ ಬಲರಾಮರನ್ನು ನಾಳೆ ಉದಯಕ್ಕೆ ಸಂತೋಷದಿಂದ ಇಲ್ಲಿಗೆ ಬನ್ನಿರಿ ತಂಗೆ ವರಮಂಗಳಾಂಗಿ. ಈಗಲಾದರೂ ಸುದ್ದಿ ಬಂದಿದ್ದಲ್ಲ. ತಪ್ಪಿ ನಡೆದರೆ ನಿನ್ನ ಪಾದದಾನವಾಗಿ ಹೇಳುವೆನು. ಅಣ್ಣಯ್ಯ, ನಾಳಿನ ಉದಯಕ್ಕೆ ಎನ್ನ ಅಣ್ಣರಾದ ಬಲರಾಮರನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ಲಗ್ನಕ್ಕೆ ಬರಬೇಕು. ಖಂಡಿಯ ಅಣ್ಣಯ್ಯ? ಸಂತೋಷದಿಂದ ಹೋಗಿ ಬಾ ತಂಗಿ, ನಿನಗೆ ವರಮಂಗಳಾಂಗಿ. ಏನಪ್ಪ ಸೌಕರ ಇಲ್ಲ ಕೆಲಸ ಇಲ್ಲ, ಖಾಲಿ ತಿಂದ್ರಪ್ಪ. ಅಯ್ಯೋ ಎಲ್ಲ ಸಾರಥಿ, ಈಗ ನಾನು ಏನು ಮಾಡಲಿ? ಕನ್ಯೆಗೆ ಹೋದ ದ್ರೌಪದಿಯು ಇದುವರೆಗೂ ಬರಲಿಲ್ಲ. ಸಾರಥಿ, ನೀವಾ ದ್ರೌಪದಿಗೆ ಕನ್ಯೆಯು ದೊರೆಯಿತೋ ಇಲ್ಲವೋ ಎನ್ನಿಗೆ ತಿಳಿಯಲಿಲ್ಲ. ಎಮ್ಮೆ ಬಿಟ್ಟು ಬರ್ತಾಳ. ಹಕಟಕಟ. ಅಯ್ಯೋ ಸಾಂಬಶಿವ ವಚನ ಭ್ರಷ್ಟನಾಗಿ ಜನರಿಗೆ ಸರ್ವತಾ ಮುಖವನ್ನು ತೋರಿಸಿದ್ದಾರೆ. ಸಾರಥಿ, ಅಯ್ಯೋ ದೊಡ್ಡ ಪರ್ವತವನ್ನೇರಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಈ ಸುದ್ದಿಯನ್ನು ದಾರ ಮುಂದೆ ಹೇಳಿದರು ಸಾರಥಿ, ಹೋಗುವಿನ ಜಾಗ. ಏ ಬಂದ್ಲಪ್ಪ ಮರ, ಎಲ್ಲಿಗೆ ಹೋಗ್ಬೇಡ. ಐಶ್ವರ್ಯ ಹೊತ್ತು ಮೇಲೆ ಕೇಳಮ್ಮ ತಂಗಿ. ನೀನೇಕೆ ಚಿಂತೆ ಮಾಡುತ್ತಾ ಕುಂತೀರಿ? ಚಿಂತೆಯನ್ನ ಬಿಡು, ಧೈರ್ಯ ಬಿಡು ಅಣ್ಣಯ್ಯ. ಅಮ್ಮ ದೃಪದ ನಂದನೆಯಾದ ದ್ರೌಪದ, ಅಣ್ಣಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ದ್ರೌಪದಿ ಪಂಚ ಪಾಂಡವರ ಸತಿ, ಬೆಳಗಿದು ಜಗದಲ್ಲಿ ಕೀರ್ತಿ. ದ್ರೌಪದಿ ಪಂಚ ಪಾಂಡವರ ಸತಿ, ಬೆಳಗಿದು ಜಗದಲ್ಲಿ ಕೀರ್ತಿ. ಸಹೋದರಿ, ಚೆನ್ನಾಗಿ ಕೇಳ. ದೇಶವ ತಿರುಗಿದೆ, ಕನ್ಯೆಯ ನೋಡಿದೆ. ದೇಶವ ತಿರುಗಿದೆ, ಕನ್ಯೆಯ ನೋಡಿದೆ. ಎನ್ನಯ ಮಾನವನುಳಿಸಿದೆ. ಎನ್ನಯ ಮಾನವನುಳಿಸಿದೆ. ಪ್ರಿಯ ಮರೇಶನ, ಪ್ರಿಯ ಮರೇಶನ ಪಾದವ ಸ್ಮರಿಸುತ್ತ ಮಾಡುನಿ ಮಂಗಲ ಕಾರ್ಯ. ಬಂದಿದೆ ಸಂತಸ ಸಮಯ, ಬಂದ
ನಾನು ನಿನ್ನ ಬರುವಿಕೆಯ ಮಾರ್ಗವನ್ನೇ ಕಾಯುತ್ತಿದ್ದೆ. ಸಹೋದರಿ ಶ್ರೀಹರಿ, ನಿನ್ನ ಮುಖ ಭಾವನೆಯನ್ನು ನೋಡಿದರೆ ನೀನು ಹೋದ ಕಾರ್ಯವು ಅನುಕೂಲವಾದಂತೆ ಕಾಣುತ್ತದೆ. ಸಹೋದರಿ ಶ್ರೀಹರಿ, ಸರ್ವ ವಿಷಯಗಳನ್ನು ಸಾಂಗವಾಗಿ ತಿಳಿದು ಎನ್ನ ಅನುಮಾನವನ್ನು ಬಿಡಿಸು ತಂಗಿ ವರಮಂಗಳಂಗಿ. ಅಣ್ಣಯ್ಯ, ಸಹೋದರಿ ನಿನ್ನ ಆಜ್ಞೆಯ ಪ್ರಕಾರ ಕಮಲಾವತಿಗೆ ಹೋಗಿ ಹಾ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ನಿಶ್ಚಯ ಮಾಡಿ ಬಂದಿರುವುದು. ಹೌದು ತಂಗಿ. ಧೈರ್ಯವನ್ನು ಪಡು, ಚಿಂತೆಯನ್ನು ಬಿಡು. ನಾಳಿನ ಉದಯಕ್ಕೆ ಸರ್ವ ಬಂಧು ಬಾಂಧವರು ಹೋಗಿ ಲಗ್ನವನ್ನು ಮಾಡಿಕೊಂಡು ಬರುವುದೇ ಈ ಸರ್ಪಸೇನ ಜನಾರ್ದನ. ಎಲ್ಲ ಸಾರಥಿ, ಈ ತಂಗಿಯ ಸಾಹಸವನ್ನು ನೋಡಿದೆಯಾ? ನೋಡಿದೇನು ದೇವ. ಎನ್ನಗೆ ನಿಲುಕದ ಕಾರ್ಯವನ್ನೇ ಕೈಗೂಡಿಸಿಕೊಂಡು ಬಂದಿರುವಳು. ಅದೇ ತಂಗಿ, ನಿನ್ನಯ ಸಮಾನ ಧೈರ್ಯಶಾಲಿಗಳನ್ನು ನಾನು ಕಾಣಲಿಲ್ಲ. ನೀನೇ ಎನ್ನ ಆತ್ಮಬಂಧು, ನೀನೇ ಎನ್ನ ಕಲ್ಪವೃಕ್ಷ. ಸಹೋದರಿ ಶ್ರೀಹರಿ, ನೀನೇ ಎನ್ನ ಸೌಭಾಗ್ಯಲಕ್ಷ್ಮಿ. ನಿನ್ನ ಉಪಕಾರವು ಎಷ್ಟು ವರ್ಣಿಸಿದರೂ ತೀರದು. ಸಹೋದರಿ ಶ್ರೀಹರಿ, ಬಾಪುರೇ ಪಾಂಡವರ ಪತ್ನಿ ದ್ರೌಪದಿ ತಡ ಮಾಡಿದ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ದ್ರುಪದನನ್ನೇ ನೀ ಹೋಗಲಿ ಬೇಗನೆ. ಅಣ್ಣಯ್ಯ, ಸಹೋದರಿ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ಎಂದು ಹೇಳಿದೆಯಲ್ಲ, ಹೌದು ತಂಗಿ. ಈ ಮಾತು ನಿನಗೆ ಸರಿಯಲ್ಲ. ನೀನು ಕನಸಿನಲ್ಲೇ ಬಂದು ಕೂಗಿ ಕರೆದ ಎಂದು ಕಾಂತನನ್ನು ಹಾಸಿಗೆಯಲ್ಲಿಯೇ ಬಿಟ್ಟು ಬಂದಿದ್ದೇನೆ. ಹೌದೇ ತಂಗಿ. ಈಗ ನಾನು ಹೋದ ಕೂಡಲೇ ಈ ವಿಷಯವನ್ನು ಕೇಳಿ ಸಂತೋಷ ಪಡುವುದು ಅರ್ಜುನ. ಛೇದನ ಮಾಡುವುದು ನನಗೆ ಒಂದು ತಿಳಿಯದಾಗಿದೆ. ನಾನು ಮೊದಲು ಹೋಗಿ ಕಾಂತನನ್ನು ಕಾಣುತ್ತೇನೆ. ಕಂಡಿಯಾ ಅಣ್ಣಯ್ಯ? ಅಮ್ಮ ಅಹೋ ತಂಗಿಯಾದ ದ್ರೌಪದ, ಅಣ್ಣಯ್ಯ, ಅರ್ಜುನನನ್ನು ಶಿರಚ್ಛೇದನೆ ಮಾಡುವೆನೆಂದು ಹೇಳಿದೆಯಲ್ಲ. ಹೌದು ಅಣ್ಣಯ್ಯ. ಈ ಚಿಂತೆಯನ್ನು ಬಿಡು, ಧೈರ್ಯವಂತಡು. ಸಹೋದರಿ ಶ್ರೀಹರಿ, ನೀನು ಅರ್ಜುನನೆಡೆಗೆ ಹೋಗುವುದರ ಒಳಗಾಗಿ ಗರುಡ ರಾಜನ ಕೂಡ ಲಗ್ನ ಪತ್ರವನ್ನು ಕೊಟ್ಟು ತೀವ್ರವಾಗಿ ಅಲ್ಲಿಗೆ ಮುಟ್ಟಿಸುವೆನು. ತಂಗಿ, ನೀನು ಕಳವಳ ಪಡೆದುಕೊಂಡು ನೀರು ಸುರಿಸದೆ ಕಾಂತನನ್ನು ಕಾಣಗಣಿ ದ್ರುಪದ ಸಂಜಾತೆ ಬಿಡು ನನ್ನ ಮನದ ಚಿಂತೆ. ಆಗಲೇ ಅಣ್ಣಯ್ಯ. ಅಯ್ಯೋ ಎನ್ನ ಕಾಂತೆಯನ್ನು ಏಕಾಂತದಲ್ಲಿ ಎನ್ನ ಮನಗ ಬಿಟ್ಟು ಧಾವಿಡಗಾರ ಬರುವುದರೊಂದಿಗೆ ಹೋಗಿದ್ದಳೋ ಏನು? ಇಂಥ ಹತ್ತ ರಾಜ್ಯದಲ್ಲಿ ಹೋಗುವುದಕ್ಕೆ ಎಂಥ ಕೆಲಸವನ್ನು ಹೇಳುವುದು? ಹೌದು ದೇವ. ಓಹೋ, ಓಹೋ, ಎಂಥ ಕೆಲಸವನ್ನು ಮಾಡಿದಳಲ್ಲೋ ಸಾರಥಿ. ಈ ಬಂದ ಮುಂದೆ ಏನು ಮಾಡುವುದು? ಇವಾಗ ಇರಲಿ, ಈಗ ಬರಲಿ. ಎಲ್ಲ ಕರಪಿಂಡದೇವ ತಾಂಡವ ಆಡುವ ಎಲ್ಲ ಗಡ್ಡಗದಿಂದ ಕರೆದು ದೊಡ್ಡೋನಿಗೆ ದೊಡ್ಡೊಂದು ಇವಳನ್ನೇ ಕಟ್ಟಬಿಡೋಣ. ಇವಳನ್ನು ಸಾರಥಿ ಇವಳನ್ನು ಹೊಡೆದು ಬಿಡೋಣ. ನೋಡು ಸಾಕತೆ. ಚೆನ್ನಪ್ಪ, ಚಂಡಪ್ಪರ ತಂಡ ಈ ಲೋಕಕ್ಕೆ ಗಂಡ ಹೇಳುವುದೇ ಸ್ವಚ್ಛದ ಪಿಂಡರೀಕಗಳಂತೆ ಮದನ ಮಸ್ತಳಾಗಿ ಗಂಡನಿಗೆ ಕಕ್ಕಚ್ಚಿ ಎನ್ನ ಆಸೆಗೆಯಲ್ಲಿ ಮನಗ ಬಿಟ್ಟು ಧಾವ ಇಡಗಾರ ಬರುವುದರೊಂದಿಗೆ ಹೋಗಿದ್ದೋ ಏನು? ಇಂಥ ಸರಿ ರಾತ್ರಿಯಲ್ಲಿ ಹೋಗುವುದಕ್ಕೆ ಎಂತ ಇರುವುದು? ಏನು ಮಾಡಲಿ? ಪಶ್ಚಾತ್ತನಾದ ಪಾಂಡರ ಮರ್ಯಾದಕ್ಕೆ ಇವತ್ತಿಗೆ ಕರೆ ದೂರಾಯಿತು. ಅಯ್ಯೋ ಎಲ್ಲ ಭಾರತಿ ಭೂಪತಿ, ಈ ವಂಚಕಲಮ್ಮ ಏನು ಮಾಡಲಿ? ನಮ್ಮ ಮರ್ಯಾದಕ್ಕೆ ಹಾಳು ಮಾಡಿ ಬಿಟ್ಟಳ. ಪರಮಘಾತಗಳೇ, ನಿನ್ನ ಮೇಲೆ ನಿನ್ನ ಮಗವನ್ನು ನಮ್ಮ ಧರ್ಮರಾಯನು ಹೇಗೆ ನೋಡಬೇಕು? ನಾವು ಐವರು ಮಗವನ್ನು ಹೇಗೆ ನೋಡಬೇಕು? ಇದೇ ಮೀಸಳೆ ಪರಮಘಾತಗಳೇ, ಅಪರಾಧವನ್ನು ಬೆಂಕಿಯನ್ನು ಹೇಗೆ ಮಾಡಿ ಶಾಂತಿಗೊಳ್ಳಲಿ? ಜಾಗೃತಿಯಿಂದ ಚಂದ್ರಾಯನ ಕೊಡು ಸಾರದೆ. ಅಜೇಮ್ರ ಏಕ
ಈ 50 ರೂಪಾಯಿಗಳ ಆಟದ ಸಂಘದ ಪರವಾಗಿ ಕೊಟ್ಟಿರ್ತಾರೆ, ಮ್ಯಾನೇಜರ್ ಆದವರು ತೆಗೆದುಕೊಳ್ಳಬೇಕಾಗಿರುವಂತೆ. ಆಹೋ ಕಾಂತ, ಕಾಂತಿ ನಿನ್ನ ಕೋಪವನ್ನು ತೆಗೆದುಕೊಳ್ಳುತ್ತೀಯಾ? ಹೋಗಿದ್ದೇನೆಂದು ಸುದ್ದಿ ಎಲ್ಲ ಮಂದಿ ನಿನ್ನ ವಂಚಕನ ಗುಣಗಳ ಮುಂದೆತ್ತಲಿಕ್ಕೆ ನಾನೇನು ಉತ್ತಮರು ಚಟ್ಟಿಯನ್ನ ಬಗಳದಲ್ಲಿ ತಿಂಡಿಯಾಗಬಲ್ಲದೆ ಹೇಗೆ 14 ಲೋಕಂಗಗಳ ಸಂರಕ್ಷಣಾದ ಕರ್ತನಾಗಿ ಶ್ರೀಕೃಷ್ಣನ ಪರಮಾತ್ಮನಿಗೆ ಕನ್ಯೆ ತರೆಯದೆ ಹೆಂಗಸನನ್ನ ಕರೆಸಿದೆ. ಇಂದ ತಗಲ ತನ್ನ ಎನ್ನ ಮುಂದೆ ಕಲಸಲಕ್ಕೆ ಬಂದೆಯ ಎಲ್ಲರ ತಂಟೆಯನ್ನ ಹಚ್ಚಿ ಎನ್ನ ಮುಂದೆ ಪುರಾಣವನ್ನು ಬಿಚ್ಚಿಡಿದ ರಾಣಿ